ನಾವು ಸಾಕಷ್ಟು ಏನಪ್ಪ ಜನಸಾಮಾನ್ಯರ ಭಾವನೆ ಏನಪ್ಪ ಅಂದ್ರೆ ಭ್ರಷ್ಟ ಅಧಿಕಾರಿ ಇವರಲ್ಲಪ್ಪ ರಾಜಕಾರಣಿ ಅಲ್ಲ, ಒಳ್ಳೆಯ ರಾಜಕಾರಣಿ ಇದ್ದಿದ್ರು ಸಮಥಿಂಗ್ ಇಸ್ ಬೆಟರ್ ದೆನ್ ಅಂತ ನಥಿಂಗ್ ಅಂತ. ಹಾಗೆ ಒಳ್ಳೆಯವರು ಇದ್ದಾರಪ್ಪ ಅಂತ ನಾವೆಲ್ಲ ಗೆಸ್ ಮಾಡೋ ಮುಂದೆ ಈ ಮೂಢ ಹಗರಣದಿಂದಾಗಿ ಸಾಕಷ್ಟು ನಮ್ಮ ಸಿದ್ದರಾಮಯ್ಯವ್ರಿಗೆ ಕೆಸರು ಬಡ್ಡಿ ತರೋದು ಸುಳ್ಳಲ್ಲ. ಮತ್ತು ಅದರಲ್ಲೇ ಅವ್ರು ಕೊನೆಗೆ 14 ಸೈಟ್ಗಳು ಬಿಟ್ಟು ಕೊಡ್ಬೇಕಾದ ಬಿಟ್ಟು ಯಾಕೆ ಕೊಟ್ಟರು ಅವರು ಇವತ್ತು ಪ್ರಶ್ನೆ ಇರೋದ. ಮತ್ತು ಲೋಕಾಯುಕ್ತ ರಾಜ್ಯ ಸರ್ಕಾರದ ಪರ ಇರ್ತದೆ ಅನ್ನೋಂಥ ಒಂದು ಆರೋಪಗಳು ಇದ್ದಾವೆ. CBI ಕೇಂದ್ರ ಸರ್ಕಾರದ ಪರ ಇರ್ತದೆ ಅನ್ನೋಂಥ ಆರೋಪಗಳಿದ್ದಾವೆ. ED ಕೇಂದ್ರ ಪ್ರಕಾರ, IT ಕೇಂದ್ರ ಸರ್ಕಾರದ ಪ್ರಕಾರ. ಹಿಂಗೆಲ್ಲ ಆರೋಪ ಮಾಡೋದಕ್ಕೆ ಇವೆಲ್ಲ ಉತ್ತರಗಳಾಗ್ತಾ ಇದ್ದಾವೆ. ಇದೇ ಕಾಲಕ್ಕೆ ಕೃಷ್ಣಮಯ್ಯವರು, ಸ್ನೇಹಮಯ್ಯ ಕೃಷ್ಣ ಅವರು ಈ ಒಂದು ಆರೋಪ ಮಾಡಿದ್ದ. ಸಹಜವಾಗಿ ಅವರು ನಂತರ ಅನಿವಾರ್ಯವಾಗಿ ಕ್ಷಮೆ ಕೇಳುವಂಥ ಪ್ರಸಂಗ ಬಂತು. ಈಗ ಮತ್ತೆ ಅದು ಉಲ್ಟಾ ಹೊಡಿತಾ ಇದ್ದಾರೆ. ಕ್ಷಮೆ ಕೇಳಿದ್ದು ನಾನು ಅದು ರೆಫರ್ ಮಾಡಬಾರ್ದಾಯಿತು, ಅದು ನಡೆದ ಘಟನೆ ಸುಳ್ಳಲ್ಲ, ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ ನಾನು ಅನ್ನೋಂಥ ಮಾತು. ಅದು ಯಾರು ಪ್ರಭಾವಿ ವ್ಯಕ್ತಿ ಅಂತ ಹೇಳ್ತಾರೆ. ಪ್ರಭಾವಿ ವ್ಯಕ್ತಿ ಯಾರು ಅದು ತನಿಖೆ ಅಂತ ಗೊತ್ತಾಗಲಿ ಅಂತ ಇವತ್ತು ಚಾರ್ಕೊಳ್ತಾ ಇದ್ದಾರೆ. ಕ್ಷಮೆನೂ ಕೇಳರು. ರಜನೀಶ್ ಅವರು ನೇರವಾಗಿ ಅಟ್ಯಾಕ್ ಮಾಡ್ತಾ ಇದ್ದರು. ನಮ್ಮ ಶಾಲಿನಿಯವರು ಅಟ್ಯಾಕ್ ಮಾಡೋ ಸಂದರ್ಭದಲ್ಲಿ ಅದನ್ನು ಹಿಂದೆ ಸರದ ಪ್ರಭಾವಿ ವ್ಯಕ್ತಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ ಇವರ ಮಾತುಗಳನ್ನು ಸಹಿತ ಭಾಳಷ್ಟು ನಂಬೋದಕ್ಕೆ ಕಷ್ಟ ಅಂತೇಳಿ. ಯಾಕಂದರೆ ಸಾರ್ವಜನಿಕ ರಂಗದಲ್ಲಿದ್ದಂಥವರು ಭಾಳಷ್ಟು ಎಚ್ಚರಿಕೆಯಿಂದ ಹೆಜ್ಜಿಡಬೇಕಾಗ್ತದೆ. ಯಾಕಂದರೆ ಇದು ಭಾಳ ಕಷ್ಟದ ಕೆಲಸ. ಈ ಸ್ಟ್ರಿಂಗ್ ಆಪ್ರೇಷನ್ ಮಾಡೋದಾಗಿರ್ಬೋದು ಅಥವಾ ಸಮಾಜದ ದೋಷಗಳನ್ನು ಹೊರಗೆ ಹಾಕುವಂಥದ್ದಾಗಿರ್ಬೋದು, ಯಾವ ವ್ಯಕ್ತಿ ಮಾಡ್ತಾ ಇರ್ತಾರೆ ಅವ್ರು ಭಾಳ ಪ್ರಾಮಾಣಿಕವಾಗಿ ಮತ್ತು ಕಷ್ಟದ ಬದುಕನ್ನು ಅನುಭವಿಸ್ಬೇಕಾಗ್ತದೆ ರೀ. ಇದರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದ್ರೆ ನಾವು ನೋಡಿದ ಕತೆ ಸುಳ್ಳಲ್ಲ. ಹರಿಶ್ಚಂದ್ರ ಕತೆ ಸತ್ಯ ಹೇಳಿದಕ್ಕಾಗಿ ಸ್ಮಶಾನಕ್ಕಾಗಿ ಪ್ರಸಂಗ ಬಂದಂತ. ಹಾಗೆ ಈ ಸತ್ಯವನ್ನು ಹುಡುಕ್ತಾ ಬೆನ್ನತ್ತಾರಲ್ಲ ಸ್ಟ್ರಿಂಗ್ ಆಪ್ರೇಟರ್ಗಳು ಅಥವಾ ಈಗ ಇನ್ಫಾರ್ಮೇಷನ್ ಆ್ಯಕ್ಟ್ದಲ್ಲಿ